ಏನು ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹದಿನೆಂಟನೇದು ಹೇಳಬೇಕು. ಹದಿನೆಂಟು ಹೇಳ್ಬೇಕು. 18 ಹೇಳ್ಬೇಕಲ್ಲ. 19 ಹೇಳ್ಬೇಕಾ? ಲೇಷ ಸ್ವಾತಂತ್ರ್ಯ ಗುಣವನು ಪ್ರವೇಶ ಕೈಸಿದ ಕಾರಣದಿ ಗುಣದೋಷಗಳು ತೋರುವವು ಸತ್ವ ಜೀವರಳು. ಶ್ವಾಸ ಭೋಜನ ಪಾನ ಶಯನ ವಿಲಾಸ ಮೈಥುನ ಗಮನ ಹರುಷ ಕ್ಲೇಶ ಸ್ವಪ್ನ ಸುಷುಪ್ತಿ ಜಾಗೃತಿ ಹವು ಚೇತನಕ್ಕೆ. ಭಗವಂತನ ಒಂದು ಅನುಗ್ರಹದಿಂದಲೇ ಈ ಜೀವರಿಗೆ ಎಲ್ಲವೂ ಆಗ್ತಾ ಇವೆ. ಹಿಂದೆ ಅದನ್ನೇ ಕ್ರೀಡಾ ವಿಲಾಸ ಸಂಧಿ ಅಂತ ಕರೆದರು. ಅದಕ್ಕಾಗಿ ಭಗವಂತನ ಕ್ರೀಡಾ, ಭಗವಂತನ ವಿಲಾಸ, ಅದರಿಂದ ಎಲ್ಲವೂ ನಡೀತದೆ. ಭಗವಂತನ ಸ್ವಾತಂತ್ರ್ಯವೇ ಎಲ್ಲದಕ್ಕೂ ಕಾರಣ. ಜೀವರಿಗೆ ಸ್ವಾತಂತ್ರ್ಯ ಲವಲೇಶವೂ ಇಲ್ಲ. ಜೀವರು ಕೇವಲ ಅಸ್ವತಂತ್ರರು. ಭಗವಂತನೇ ಸರ್ವತಂತ್ರ ಸ್ವತಂತ್ರ. ಲೇಷ ಸ್ವಾತಂತ್ರ್ಯ ಗುಣವನು, ಭಗವಂತನ ಸ್ವಾತಂತ್ರ್ಯ ಗುಣದಲ್ಲಿ ಲೇಷ, ಲೇಷ ಅಂದ್ರೆ ಸ್ವಲ್ಪ ಅಂತ ಅರ್ಥ. ಸ್ವಲ್ಪ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ ಕಾರಣದಿ, ಸ್ವಲ್ಪ ಸ್ವಾತಂತ್ರ್ಯ ಗುಣವನ್ನು ಆ ಜೀವರಲ್ಲಿ ಪ್ರವೇಶ ಮಾಡಿಸಿದ ಕಾರಣದಿಂದ ಏನಾಗ್ತಾ ಇದೆ? ಗುಣ ದೋಷಗಳು ತೋರುವವು ಸತ್ವ ಜೀವರುಳು. ಗುಣ ಮತ್ತು ದೋಷಗಳು ತೋರ್ತಾ ಇವೆ. ಇಲ್ಲಿ ಸತ್ವ ಅಸತ್ವ ಜೀವರುಳು. ಸತ್ವ ಜೀವರಲ್ಲಿ ಗುಣಗಳು, ಅಸತ್ವ ಜೀವರಲ್ಲಿ ದೋಷಗಳು, ಇವೆಲ್ಲ ತೋರ್ತಾ ಇವೆ. ಹೆಂಗ್ ತೋರ್ತಾ ಇವೆ ಅಂತಂದ್ರೆ, ಭಗವಂತನ ಸ್ವಲ್ಪ ಸ್ವಾತಂತ್ರ್ಯ ಗುಣ ಅವರಲ್ಲಿ ಪ್ರವೇಶಿಸಿದ ಕಾರಣ ಅವರಲ್ಲೇ ಇದ್ದದ್ದು ಈ ಗುಣ. ಯಾವುದು ಗುಣದೋಷ ಅಂತನ್ನೋದು ಆ ಜೀವರಲ್ಲೇ ಇದ್ದದ್ದು.
ಆದರೆ ಹಾಗೇ ಇದು ಬಿಟ್ಟಿದ್ರೆ ಭಗವಂತ ತನ್ನ ಸ್ವಾತಂತ್ರ್ಯವನ್ನು ಪ್ರಕಟಣೆ ಮಾಡದೇ ಇದ್ರೆ, ಭಗವಂತ ಪ್ರೇರಣೆ ಮಾಡದೇ ಇದ್ದರೆ ಆ ಗುಣಗಳು ಹಾಗೇ ಇರ್ತಾ ಇದ್ದು, ಮೇಲೆ ಅಭಿವ್ಯಕ್ತಿ ಆಗ್ತಾ ಇದ್ದಿಲ್ಲ. ಇಷ್ಟ ಮುಂಚೆ ಹೇಳಿದಂತೆ ಫ್ಯಾನ್ ಅದ, ಫ್ರಿಜ್ ಅದ, ಎ ಸಿ ಅದ, ಫ್ರಿಜ್ ಅದ, ಎಲ್ಲ ಅದ, ಮಿಕ್ಸಿ ಅದ, ಗ್ರೈಂಡರ್ ಅದ, ಎಲ್ಲ ಅವ. ಕರೆಂಟ್ ಒಂದಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಹೀಗೆ ಆ ಫ್ಯಾನ್ಗೆ ತಿರುಗೋ ಗುಣ ಇದ್ದೇ ಇದ, ಇಲ್ಲ ಅಂತಿಲ್ಲ. ಆ ಫ್ರಿಜ್ಗೆ ತಣ್ಣ ಮಾಡುವ ಗುಣ ಇದ್ದೇ ಇದೆ. ಆ ಗ್ರೈಂಡರ್ಗೆ ತಿರುಗತಕ್ಕಂತಹ ಗುಣ ಇದ್ದೇ ಇದೆ. ಎಲ್ಲ ಅದರ ಗುಣನೇ. ಎಷ್ಟು ಅದರ ಗುಣೇ ಅಂತ ಆದರೂ ಕರೆಂಟ್ ಒಂದು ಪಾಸ್ ಆಗದೆ ಹೋದರೆ ಯಾವುದು ಏನು ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ಜೀವರ ಸತ್ವಾಸತ್ವ ಗುಣಗಳು ಅಂದ್ರೆ ಈ ಪುಣ್ಯ ಜೀವರಲ್ಲಿ ಸತ್ವಗುಣ ಮತ್ತು ದುಷ್ಟ ಜನರಲ್ಲಿ ಈ ದೋಷಗಳು ಇವೆರಡೂ ಕೂಡ ಅಭಿವ್ಯಕ್ತವಾಗಬೇಕು ಅಂತಾದರೆ, ಹೊರಗೆ ಬರಬೇಕು ಅಂತಾದರೆ, ಅವರದ್ದೇ ಗುಣಗಳು ಅಭಿವ್ಯಕ್ತಿ ಆಗಬೇಕು ಅಂತಾದರೆ ಭಗವಂತ ಒಳಗೆ ನಿಂತು ಪ್ರೇರಣೆ ಮಾಡಿಸಬೇಕು. ಆ ಮಾವಿನ ಗಿಡ ಎಲ್ಲಾ ಗಿಡಗಳಲ್ಲಿ, ಆ ಬೀಜಗಳಲ್ಲಿ ಗಿಡ ಬೆಳೆಯುವಂತಹ ಗುಣ ಇದ್ದೇ ಇದೆ. ಆದರೆ ರೈತ ಆ ಬೀಜವನ್ನು ಹೊಲದಲ್ಲಿ ಹಾಕಿ, ಆ ಭೂಮಿಯಲ್ಲಿ ನೆಟ್ಟಿ, ಅದಕ್ಕೆ ನೀರು ಹಾಕಿ, ಗೊಬ್ಬರ ಹಾಕಿ ಬೆಳೆಸದೇ ಹೋದರೆ ಆ ಬೀಜದಿಂದ ಗಿಡ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಗಿಡ ಬೀಜದಿಂದ ಬರಬೇಕು ಅಂತಾದ್ರೆ ಅದು ಸ್ವಭಾವನೆ. ಬೀಜದಿಂದ ಗಿಡ ಬರೋದು ಅದರ ಸ್ವಭಾವನೆ. ಸ್ವಭಾವನೆ ಅಂತ ಹೇಳಿ ಹಾಗೆ ಇಟ್ಟು ಬಿಟ್ರೆ, ಭೂಮಿಯಲ್ಲಿ ಬಿತ್ತದೆ ಸುಮ್ಮನೆ ಬಂಡಿ ಮೇಲೆ ಇಟ್ಟು ಬಿಟ್ರೆ ಅದರಿಂದ ಗಿಡ ಬರೋದಿಲ್ಲ. ಅದರ ಸ್ವಭಾವವೇ ಆದರೂ ಕೂಡ ಅಲ್ಲಿ ರೈತನ ಪ್ರಯತ್ನ ಬೇಕಾಗ್ತದೆ. ಆ ಭೂಮಿಯಲ್ಲಿ ನೆಟ್ಟೋದು, ಅದಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋದು, ಕಾಲ ಕಾಲಕ್ಕೆ ಅದಕ್ಕೆ ಏನು ಮಾಡಬೇಕು ಎಲ್ಲ ಪೋಷಣೆ ಮಾಡಿದರೇನೆ ಗಿಡ ರೂಪದಿಂದ ಮೇಲಕ್ಕೆ ಬರ್ತದೆ. ಇದ್ದ ಸ್ವಭಾವನೆ ಅಭಿವ್ಯಕ್ತ ಆಯ್ತಷ್ಟೇ. ಇಲ್ಲದೇ ಇದ್ದದ್ದು ಗಿಡ ಬಂದಿಲ್ಲ. ಬೀಜದಲ್ಲಿ ಗಿಡ ಬೆಳೆಯುವ ಸ್ವಭಾವ ಇದ್ದೇ ಇದೆ, ಇಲ್ಲದೇ ಇದ್ದದ್ದು ಹೊಸದಾಗಿ ಬಂದದ್ದಲ್ಲ. ಆದರೆ ತನ್ನಿಷ್ಟಕ ತಾನೇ ಆ ಸ್ವಭಾವವನ್ನು ಹೊರಗೆ ತಂದುಕೊಂಡು ತಾನೇ ಗಿಡವಾಗಿ ಬೆಳೆಯುವಂತಹ ಶಕ್ತಿ ಬೀಜದಲ್ಲಿಲ್ಲ. ಸ್ವಭಾವೇನಾದ ಸ್ವತಂತ್ರವಾದ ಬೆಳೆಯುವ ಶಕ್ತಿ ಅದಕ್ಕಿಲ್ಲ. ಹಾಗೆ ಜೀವರಲ್ಲಿಯೂ ಕೂಡ ಆ ಸ್ವಭಾವ ಎಂಬುದು ಜೀವರ ಸ್ವರೂಪದಲ್ಲೇ ಇದೆ. ಒಳ್ಳೆಯದು ಕೆಟ್ಟದ್ದು ಎಂಬುದು ಗುಣ ದೋಷ. ಸಾತ್ವಿಕ ಜನರಿಗೆ ಗುಣ ಮತ್ತು ಈ ಅಸತ್ವ ಜೀವರಿಗೆ ದೋಷ ಎಂಬುದು ಅವರ ಸ್ವಭಾವದಲ್ಲಿಯೇ ಇದ್ದರೂ ಕೂಡ ಭಗವಂತನ ಪ್ರೇರಣೆ, ಭಗವಂತನ ಸ್ವಾತಂತ್ರ್ಯ ಗುಣ ಪ್ರವೇಶವಾಗದೇ ಹೋದರೆ ಅದ್ಯಾವುದು ಅಭಿವ್ಯಕ್ತಿ ಆಗೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ ಕಾರಣದಿ. ಸ್ವಲ್ಪ ಸ್ವಾತಂತ್ರ್ಯ ಗುಣವನ್ನು ಭಗವಂತ ತಾನು ಆ ಪ್ರವೇಶ ಮಾಡಿಸಿದಂತಹ ಕಾರಣದಿಂದನೇ ಗುಣ ದೋಷಗಳು ತೋರುವವು ಸತ್ವ ಅಸತ್ವ ಜೀವರಳು. ಸತ್ವ ಜೀವರಲ್ಲಿ ಗುಣ, ಅಸತ್ವ ಜೀವರಲ್ಲಿ ದೋಷಗಳು ತೋರ್ತಾ ಇವೆ. ಏನು ಕೆಲಸ ಮಾಡಬೇಕಾದರೂ ಕೂಡ ಅವೆಲ್ಲವೂ ಈ ಜೀವರಲ್ಲಿ ಅವ ಅಂತಂದ್ರೆ ಅದು ಕೇವಲ ಭಗವಂತನ ಸ್ವಾತಂತ್ರ್ಯ ಗುಣದಿಂದಾಗಿಯೇ ಇದೆ ಅಷ್ಟೇ ಹೊರತು ಜೀವರ ಸ್ವಾತಂತ್ರ್ಯವು ಇಲ್ಲಿ ಯಾವುದರಲ್ಲಿ ಏನೂ ಇಲ್ಲ. ಶ್ವಾಸ, ಭೋಜನ, ಪಾನ, ಶಯನ. ಶ್ವಾಸ ಉಸಿರಾಡೋದು, ಭೋಜನ ಊಟ ಮಾಡುತ್ತೀವಿ, ಪಾನ ಕುಡಿತೀವಿ, ಶಯನ ಮಲಗುತ್ತೀವಿ, ವಿಲಾಸ ಮೈಥುನ ಗಮನ ಹರುಷ ಎಲ್ಲವನ್ನೂ ಮಾಡುತ್ತೀವಿ. ಹರುಷ ಆನಂದ ಪಡ್ತೀವಿ, ಗಮನ ಓಡಾಡ್ತೀವಿ, ಕ್ಲೇಶ ಕಷ್ಟಪಡ್ತೀವಿ, ಸ್ವಪ್ನ ಕನಸು ಕಾಣ್ತೀವಿ, ಸುಷುಪ್ತಿ ನಿದ್ರೆ ಮಾಡ್ತೀವಿ, ಜಾಗೃತಿ ಎಚ್ಚರಿತೀವಿ. ಇವೆಲ್ಲವೂ ಅಹವು ಚೇತನಕ್ಕೆ. ಇವೆಲ್ಲ ಅಹವು ಅವ ಚೇತನಕ್ಕೆ, ಇವೆಲ್ಲ ಅವ. ಆದರೆ ಹೇಗವ ಅಂತಂದ್ರೆ ಭಗವಂತನ ಸ್ವಾತಂತ್ರ್ಯ ಗುಣ ಪ್ರವೇಶ ಮಾಡಿದ ಕಾರಣ ಅದ, ಇಲ್ಲ ಅಂತಂದ್ರೆ ಇಲ್ಲ. ಹೀಗಾಗಿ ಜೀವ ಅಷ್ಟು ಅಸ್ವತಂತ್ರನಾಗಿದ್ದಾನೆ, ಭಗವಂತ ಅಷ್ಟು ಸ್ವತಂತ್ರನಾಗಿದ್ದಾನೆ ಅಂತ ಅರ್ಥ. ತನ್ನ ಸ್ವಾತಂತ್ರ್ಯದಲ್ಲಿ ಅತ್ಯಲ್ಪ ಭಾಗವನ್ನು ಪ್ರವೇಶ ಮಾಡಿಸಿದ ಕಾರಣದಿಂದ
ಪುಣ್ಯ ಪಾಪ ಜೀವರಲ್ಲಿ ಪುಣ್ಯ ಪಾಪಿ ಜೀವರಲ್ಲಿ ಅವರವರಿಗೆ ತಕ್ಕಂತೆ ಗುಣ ದೋಷಗಳು ಅಭಿವ್ಯಕ್ತಿ ಆಗುತ್ತವೆ. ಉಸಿರು ಬಿಡುವುದು, ಉಸಿರಾಡುವುದು, ಭೋಜನ ಮಾಡುವುದು, ಕುಡಿಯುವುದು, ವಿಹಾರ ಕುಡಿಯುವುದು, ಮಲಗುವುದು, ವಿಹರಿಸುವುದು, ಸಂಸಾರ ಮಾಡುವುದು, ಓಡಾಡುವುದು, ಸಂತೋಷ ಪಡುವುದು, ದುಃಖ ಪಡುವುದು, ಕನಸು ಕಾಣುವುದು, ನಿದ್ರಿಸುವುದು, ಎಚ್ಚೆತ್ತು ಇರುವುದು, ಇವೆಲ್ಲವೂ ಭಗವಂತನಿಂದಲೇ ಜೀವರಿಗೆ ಉಂಟಾಗುತ್ತವೆ. ಲೇಷ ಸ್ವಾತಂತ್ರ್ಯ ಗುಣಾನುಪ್ರವೇಶ ಗೈಸಿದ ಕಾರಣತೆ ಗುಣದೋಷಗಳು ತೋರುವವು ಸತ್ವ ಜೀವರಳು. ಶ್ವಾಸ ಭೋಜನ ಪಾನ ಶಯನ ವಿಲಾಸ ಮೈಥುನ ಗಮನ ಹರುಷ
ಕ್ಲೇಶ ಸ್ವಪ್ನ ಸುಷುಪ್ತಿ ಜಾಗ್ರತಿ ಅಹವು ಚೇತನಕ್ಕೆ ಅರ್ಧ ತನ್ನೊಳಗಿರಿಸಿ ಉಳಿದೊಂದರ್ಧವ ವಿಭಾಗವ ಗೈಸಿ ರುಜಿನಾರ್ದನನು ಪೂರ್ವದಲ್ಲಿ ಸ್ವಾತಂತ್ರ್ಯವ ಕೊಟ್ಟಂತೆ ಸ್ವರ್ಧುನಿ ಪಿತ ಕೊಡುವವರ ಸುಖ ವೃದ್ಧಿಗೋ ಸುಖ ಬ್ರಹ್ಮವಾಯು ಸ್ಪರ್ಧಿ ಮೊದಲಾದವರೊಳಿದ್ದವರ ಯೋಗ್ಯತೆಯನರಿತು ಹಿಂದೆ ಪ್ರಾರಂಭದಲ್ಲಿ ಹೇಳಿದಂತೆ ಭಗವಂತ ಆ ಸ್ವಾತಂತ್ರ್ಯವನ್ನು ಅರ್ಧ ಮಾಡಿದ, ಅರ್ಧ ತನ್ನೊಳಗೆ ಇಟ್ಕೊಂಡು ಉಳಿಕೆ ಅರ್ಧವನ್ನು 4 ಭಾಗ ಮಾಡಿದ ಅಂತ ಹಿಂದೆಲ್ಲ ಹೇಳಿದೆ. ಹಾಗೆ ಅರ್ಧ ತನ್ನೊಳಗೆ ಇರಿಸಿ ಉಳಿದೊಂದರ್ಧವ ವಿಭಾಗವ ಗೈಸಿ, ಅರ್ಧ ತನ್ನೊಳಗಿಟ್ಟುಕೊಂಡ ಉಳಿದ ಅರ್ಧವನ್ನು ಅನೇಕ ಭಾಗಗಳನ್ನು ಮಾಡಿ ಆ ದೇವತೆಗಳಿಗೆ, ಮನುಷ್ಯರಿಗೆ, ರಾಕ್ಷಸರಿಗೆ ಇವರೆಲ್ಲರಿಗೂ ಕೊಟ್ಟ ಅಂತ ವಿಭಾಗದ ಬಗ್ಗೆ ತಿಳಿಸಿದರು. ಹಾಗೆ ಅರ್ಧ ತನ್ನೊಳಗಿರಿಸಿ ಉಳಿದೊಂದರ್ಧವ ವಿಭಾಗವ ಗೈಸಿ ರುಜಿನಾರ್ದನನು ಪೂರ್ವದಲ್ಲಿ ಸ್ವಾತಂತ್ರ್ಯವ ಕೊಟ್ಟಂತೆ. ರುಜಿನಾರ್ದನ, ರುಜಿನ ಅಂತಂದ್ರೆ ಪಾಪ, ರುಜಿನಾರ್ದನ ಪಾಪ ಪರಿಹಾರಕನಾದಂತಹ ರುಜಿನಾರ್ದನ, ಜನಾರ್ದನ ಇವೆಲ್ಲ ಭಗವಂತನ ಹೆಸರು. ಪೂರ್ವದಲ್ಲಿ ಸ್ವಾತಂತ್ರ್ಯವ ಕೊಟ್ಟಂತೆ, ಹಿಂದೆ ಹೇಳಿದ ರೀತಿಯಲ್ಲಿ ಭಗವಂತ ತನ್ನ ಸ್ವಾತಂತ್ರ್ಯವನ್ನು ಕೊಟ್ಟಂತೆ. ಅಲ್ಲೇ ಒಂದು ಮಾತು ಹೇಳ್ಕೊಂಡ್ವಿ, ಭಗವಂತ ತನ್ನ ಸ್ವಾತಂತ್ರ್ಯವನ್ನು ಕೊಟ್ಟ ಅಂತಂದ್ರೆ ಭಗವಂತನ ಸ್ವಾತಂತ್ರ್ಯ ಅನಂತವಾದದ್ದು, ಅದನ್ನು ಇನ್ನೊಬ್ಬರು ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಭಗವಂತನ ಗುಣಗಳಿಗೂ ಭಗವಂತನಿಗೂ ಅಭೇದ. ಹೀಗಾಗಿ ತನ್ನ ಸ್ವಾತಂತ್ರ್ಯ ಎಂಬ ಗುಣವನ್ನು ಪ್ರತ್ಯೇಕವಾಗಿ ತೆಗೆದು ಅರ್ಧ ಮಾಡಿ ಹಂಗೆಲ್ಲ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅರ್ಥ ಏನು? ಆ ಅರ್ಧ ಅಂದ್ರೆ ಭಗವಂತ ಅನಂತದಲ್ಲಿ ಅರ್ಧ ಮಾಡಿದ್ರೆ ಏನಿರ್ತದ? ಅನಂತನೇ ಇರ್ತದ ಅಷ್ಟೇ. ಹೀಗಾಗಿ ಆ ಅರ್ಧ ಅಂತಲ್ಲ, ಅದರಲ್ಲಿ ಸ್ವಲ್ಪ ಭಾಗ ಮತ್ತು ಆ ಭಗವಂತ ಸ್ವಾತಂತ್ರ್ಯ ಅಂತಲೇ ಅರ್ಥ ಅಲ್ಲ, ಅದಕ್ಕೆ ಸದೃಶವಾದ ಸ್ವಾತಂತ್ರ್ಯ. ಅವರು ಹೇಗೆ ಭಗವಂತ ಸ್ವಾತಂತ್ರ್ಯನೋ ನಮ್ಮೆಲ್ಲರಿಗೂ ನಾವು ಸ್ವತಂತ್ರರು ಎಂಬಂತಹ ಭ್ರಮೆ ಅಂತೂ ಬರ್ತದಲ್ಲ. ಸ್ವಾತಂತ್ರ್ಯರಲ್ಲ, ಆದರೂ ನಾವು ಮಾಡುವಾಗ, ಕೆಲಸ ಮಾಡುವಾಗ ನಾನು ಸ್ವತಂತ್ರವಾಗಿ ಮಾಡ್ತಾ ಇದ್ದೀನಿ ಎಂಬ ಭ್ರಮೆ ಅಂತೂ ಬರ್ತದ. ಜೀವರಲ್ಲಿ ಸ್ವಾಭಾವಿಕವಾದಂತಹ ಏನು ಶಕ್ತಿ ಸ್ವರೂಪದಲ್ಲಿಯೇ ಸ್ವಾಭಾವಿಕವಾದ ಶಕ್ತಿ, ಜ್ಞಾನ, ಆನಂದ ಇವೆಲ್ಲ ಜೀವರದ್ದು ಇದ್ದೇ ಅದ. ಹೀಗಾಗಿ ಅಂತಹ ಆ ಸ್ವಾತಂತ್ರ್ಯ ಅಂತ ಜೀವರಿಗೆ ಸ್ವರೂಪಭೂತವಾದಂತಹ ಒಂದೇನು ಕ್ರಿಯಾ ಕರ್ತೃತ್ವ ಅಂತ ಏನಿದೆ ಅದು ಅಭಿವ್ಯಕ್ತವಾಗಲಿಕ್ಕೆ ಭಗವಂತ ಈ ರೀತಿಯಾಗಿ ಮಾಡಿದ. ಅದು ತನ್ನ ಸ್ವಾತಂತ್ರ್ಯದಂತೆ ಇರುವ ಅವರಿಗೆ ಸ್ವಾತಂತ್ರ್ಯವನ್ನು ಅಭಿವ್ಯಕ್ತಿಗೊಳಿಸಿದ ಅಂತ ಇಷ್ಟು ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಭಗವಂತನ ತನ್ನದೇ ಸ್ವಾತಂತ್ರ್ಯವನ್ನು ಭಾಗಗಳು ಮಾಡಿಕೊಟ್ಟ ಅಂತ ಅರ್ಥ ಅಲ್ಲ. ಹೀಗಾಗಿ ಪೂರ್ವದಲ್ಲಿ ಸ್ವಾತಂತ್ರ್ಯವ ಕೊಟ್ಟಂತೆ ಸ್ವರ್ಧುನಿ ಪಿತ, ಸ್ವರ್ಧುನಿ ಅಂತಂದ್ರೆ ಗಂಗಾ, ದೇವಗಂಗಾ ಅಂತ ಅರ್ಥ. ಸ್ವರ್ಧುನಿ, ಧ್ವನಿ ಅಂದ್ರೆ ನದಿ, ಸ್ವರ್ಧುನಿ ದೇವತೆಗಳ ನದಿ ಅಂದ್ರೆ ಗಂಗಾ ನದಿ ಅಂತ ಅರ್ಥ. ಸ್ವರ್ಧುನಿ ಪಿತ, ಆ ದೇವಗಂಗೆ ಪಿತನಾದ ಗಂಗಾ ಜನಕನಾದಂತಹ ಭಗವಂತನು ಕೊಡುವ ಅವರ ಸುಖವೃದ್ಧಿಗೋಸುಗ, ಅವರವರ ಸುಖವನ್ನು ವೃದ್ಧಿ ಮಾಡಲಿಕ್ಕಾಗಿ, ಸುಖ ವೃದ್ಧಿಗೋಸುಗ ಕೊಡುವ ಭಗವಂತನೇ ಆ ರೀತಿಯಾಗಿ ಸ್ವಾತಂತ್ರ್ಯ ವಿಭಾಗ ಮಾಡಿ ಯಾಕೆ ಕೊಟ್ಟ ಅಂದ್ರೆ, ಆ ಕೊಡದೆ ಹೋದ್ರೆ ಅವರಿಗೆ ಸುಖ ಅಭಿವೃದ್ಧಿ ಆಗೋದಿಲ್ಲ ಮೋಕ್ಷದಲ್ಲಿ.
ಸ್ವರೂಪ ಸುಖ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅವರವರ ಸುಖ ವೃದ್ಧಿಗೋಸ್ಕರ ಭಗವಂತ ಆ ರೀತಿಯಾಗಿ ಮಾಡಿದ. ಯಾರ್ಯಾರಲ್ಲಿ? ಬ್ರಹ್ಮ, ವಾಯು, ಕಪರ್ದಿ ಮೊದಲಾದವರೊಳಿದ್ದು. ಬ್ರಹ್ಮ, ವಾಯು, ಕಪರ್ದಿ. ಕಪರ್ದಿ ಅಂದ್ರೆ ರುದ್ರದೇವರು ಅಂತ. ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಮೊದಲಾದವರೊಳಿದ್ದು. ಇವರೇ ಮೊದಲಾದ ಎಲ್ಲ ದೇವತೆಗಳಲ್ಲಿ, ಎಲ್ಲ ಅಸುರರಲ್ಲಿ, ಎಲ್ಲ ಮನುಷ್ಯರಲ್ಲಿ, ಎಲ್ಲ ಚೇತನರಲ್ಲಿ ತಾನಿದ್ದುಕೊಂಡು ಅವರೊಳಗಿದ್ದು ಅವರ ಯೋಗ್ಯತೆಯ ನರಿತು. ಇದೆಲ್ಲ ಮಾಡೋದು ಕೂಡ ಅದಕ್ಕೆ ಈ ಪದ ಮುಖ್ಯ. ಅವರ ಯೋಗ್ಯತೆಯ ನರಿತು ಅಂತ ಮಾಡಿದರೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ತಾನು ಮಾಡ್ತಾನೆ. ಅದಕ್ಕೆ ಯೋಗ್ಯತಾ ಎಂಬುದು ಪ್ರಧಾನ. ಯೋಗ್ಯತಾ, ಸ್ವಭಾವ ಇವೆಲ್ಲ ಒಂದೇ ಅರ್ಥವನ್ನು ಕೊಡ್ತದೆ. ಏನ್ ಹೇಳಿದ್ರು ಅವನ ಯೋಗ್ಯತೆ ಅಷ್ಟೇ ಅಪ್ಪ ಅಂತ ಬಿಡ್ತಾರೆ, ಅವನ ಸ್ವಭಾವ ಅಷ್ಟೇ ಅಂತಂದ್ಬಿಡ್ತಾರೆ. ಸ್ವಭಾವ ಯೋಗ್ಯತಾ ಎನ್ನುವುದು ಮುಖ್ಯ. ಅದಕ್ಕೆ ಅನುಗುಣವಾಗಿಯೇ ಭಗವಂತ ಮಾಡ್ತಾನೆ ಹೊರತು ಆ ಯೋಗ್ಯತೆಗೆ ಆ ಸ್ವಭಾವಕ್ಕೆ ಮೀರಿ ಆಗಲಿ ಮಾಡೋದಿಲ್ಲ, ಕಡಿಮೆಯಾದರೂ ಮಾಡೋದಿಲ್ಲ. ಸರಿಯಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ತಾನು ಅಭಿವ್ಯಕ್ತಿಗೊಳಿಸೋದೇ ಆಗಲಿ, ಕೊಡೋದೇ ಆಗಲಿ, ಎಲ್ಲವೂ ಆ ಯೋಗ್ಯತೆಗೆ ಅನುಗುಣವಾಗಿಯೇ ಕೊಡ್ತಾನೆ. ಬ್ರಹ್ಮದೇವರಿಂದ ಮೊದಲು ಮಾಡಿಕೊಂಡು ಕ್ರಿಮಿ ಕೀಟಗಳವರೆಗೂ ಅದೇ ರೀತಿಯೇ ಮಾಡ್ತಾನೆ. ಬ್ರಹ್ಮದೇವರಿಗೂ ಆ ಬ್ರಹ್ಮದೇವರ ಯೋಗ್ಯತೆಗೆ ಕಡಿಮೆ ಯೋಗ್ಯತಾ ಕೊಡೋದಿಲ್ಲ, ಅದಕ್ಕಿಂತಲೂ ಜಾಸ್ತಿ ಯೋಗ್ಯತೆಯೂ ಕೊಡೋದಿಲ್ಲ. ಆಡ ನನಗೆ ಪ್ರಿಯ ಅಂತ ಹೇಳಿಬಿಟ್ಟು ಲಕ್ಷ್ಮೀದೇವಿಗೆ ಸಮಾನವಾದಂತಹ ಶಕ್ತಿ ಜ್ಞಾನ ಕೊಟ್ಟು ಬಿಡ್ತಾನೇನು? ಕೊಡೋದಿಲ್ಲ. ಯಾಕೆ? ಅಷ್ಟು ಯೋಗ್ಯತೆ ಬ್ರಹ್ಮದೇವರಿಗೆ ಇಲ್ಲೇ ಇಲ್ಲ. ಆದ ಕಾರಣ ಅವರ ಯೋಗ್ಯತೆ ಎಷ್ಟೋ ಅಷ್ಟೇ ಕೊಡ್ತಾನೆ. ರುದ್ರದೇವರಿಗೆ ಬಹಳ ಪ್ರಿಯರಾದವರು ಅಂತ ಹೇಳಿ ಪಕ್ಷಪಾತ ಮಾಡಿ ಯಾವುದೋ ಒಂದು ಯುಗದಲ್ಲಿ ಬ್ರಹ್ಮದೇವರ ಪೋಸ್ಟ್ ನಲ್ಲಿ ತಗೊಂಡೋಗಿ ರುದ್ರದೇವರು ಕೂಡಿಸ್ತಾನೇನು? ಕೂಡಿಸೋದಿಲ್ಲ. ಯಾಕೆ? ಅದಕ್ಕೆ ಅವರಿಗೆ ಯೋಗ್ಯತೆನೇ ಇಲ್ಲ. ಬೇಕು ಅಂದ್ರೆ ಮಾಡ್ಬೋದು. ಭಗವಂತ ನೆನೆಸ್ಕೊಂಡ್ರೆ ರುದ್ರದೇವರನ್ನ ತಗೊಂಡೋಗಿ ಬ್ರಹ್ಮದೇವರ ಪಟ್ಟದಲ್ಲಿ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಏನೋ? ಹಾಗೆ ಆಗ್ತದ? ಯಾಕಾಗೋದಿಲ್ಲ? ಆದರೆ ಹಂಗ್ ಮಾಡೋದಿಲ್ಲ ಭಗವಂತ. ಕಾರಣ ಏನು ಅಂದ್ರೆ ಅವರ ಯೋಗ್ಯತೆಯ ನರಿತು. ಅವರ ಯೋಗ್ಯತೆನೇ ಅಷ್ಟಿರ್ತದೆ. ಹೀಗಾಗಿ ಯೋಗ್ಯತೆಗೆ ಮೀರಿ ತಾನು ಕೊಡೋದೇ ಇಲ್ಲ. ಅಥವಾ ಕಡಿಮೆ ಕೊಡೋದಿಲ್ಲ, ಜಾಸ್ತಿಯೂ ಕೊಡೋದಿಲ್ಲ. ಹೀಗೆ ಏನು ಬಂದರೂ ಕೂಡ ಅದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿಯೇ ಇದೆ ಎಂಬುದನ್ನು ತಿಳಿಯಬೇಕು. ಆ ಬೀಜದಲ್ಲಿ ಆ ಹುಣಸೆ ಗಿಡ ದೊಡ್ಡ ಗಿಡ ಬೆಳೆಯೋ ಯೋಗ್ಯತೆ ಆ ಬೀಜದಲ್ಲಿದೆ, ಅದು ಬೆಳೀತು ಅಷ್ಟೇ. ಈ ಸಣ್ಣ ತುಳಸಿ ಗಿಡ ಸಣ್ಣದೇ, ಅದರ ಯೋಗ್ಯತೆ ಅಷ್ಟೇ ಬೆಳೆಯೋದು, ಅಷ್ಟು ದೊಡ್ಡ ಬೆಳಲಿಕ್ಕಾಗೋದಿಲ್ಲ. ಹೀಗಾಗಿ ಅದರ ಯೋಗ್ಯತೆ ಬೆಳೆಯೋದು. ಹಾಗೆ ಜೀವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಒಳಗೆ ನಿಂತು ಪ್ರೇರೇಪಿಸಿ ಅದಕ್ಕೆ ತಕ್ಕಂತೆ ಫಲಗಳನ್ನು ಕೊಡೋದಾಗಲಿ, ಜ್ಞಾನವನ್ನು ಕೊಡೋದು, ಸುಖವನ್ನು ಕೊಡೋದು, ಕರ್ಮಗಳನ್ನು ಮಾಡಿಸುವುದು ಎಲ್ಲವೂ ಕೂಡ ಅವರ ಯೋಗ್ಯತೆಯ ಅನುಸರಿಸಿ. ಹೀಗಾಗಿ ಅವರ ಯೋಗ್ಯತೆಯ ನಲಿತು ಭಗವಂತ ಇವೆಲ್ಲವನ್ನು ಮಾಡಿಸ್ತಾನೆ ಎಂಬ ಮಾತನ್ನಾಡ್ತಾರೆ. ಅರ್ಧ ತನ್ನೊಳಗಿರಿಸಿ ಉಳಿದೊಂದರ್ಧವ ವಿಭಾಗವಗೈಸಿ. ಅರ್ಧ ಭಾಗವನ್ನು ತನ್ನೊಳಗಿಟ್ಟುಕೊಂಡು ಉಳಿದ ಒಂದರ್ಧವನ್ನು ವಿಭಾಗ ಮಾಡಿ ಪಾಪನಾಶಕನಾದ ದೇವಗಂಗೆಯ ಜನಕನಾದ ಶ್ರೀಹರಿ ಹಿಂದೆ ಹೇಳಿದಂತೆ
ಸ್ವಾತಂತ್ರ್ಯವನ್ನು ಕೊಟ್ಟು ಅವರವರ ಸುಖ ವೃದ್ಧಿಯನ್ನು ಮಾಡುವನು. ಬ್ರಹ್ಮ, ವಾಯು, ಶಿವ ಮೊದಲಾದವರೊಳಗಿದ್ದು ಅವರವರ ಯೋಗ್ಯತೆಯನ್ನು ತಿಳಿದು ಹಾಗೆ ಮಾಡುತ್ತಾನೆ. ಕಠಿಣ ಪದಾರ್ಥ ಬರ್ಕೊಳ್ಳಿ. ವೃಜಿನಾರ್ದನ ಅಂದ್ರೆ ಪಾಪನಾಶಕ. ಸ್ವರ್ಧುನಿ ಅಂದ್ರೆ ದೇವಗಂಗೆ. ಕಪರ್ದಿ ಅಂದ್ರೆ ರುದ್ರದೇವರು. ಕಪರ್ದಿ ಅಂದ್ರೆ ರುದ್ರದೇವರು ಅಷ್ಟೆ. ಅರ್ಧ ತನ್ನೊಳಗಿರಿಸಿ ಉಳಿದೊಂದರ್ಥವ ವಿಭಾಗ ಬಗೆಯಿಸಿ ವೃಜಿನಾರ್ದನನು ಪೂರ್ವದಲ್ಲಿ ಸ್ವಾತಂತ್ರ್ಯವ ಕೊಟ್ಟಂತೆ ಸ್ವರ್ಧುನಿ ಬಿತ ಕೊಡುವವರ ಸುಖ ವೃದ್ಧಿಗೂ ಸುಖ ಬ್ರಹ್ಮವಾಯು. ಕಬರ್ದಿ ಮೊದಲಾದವರೊಳಿದ್ದವರ ಯೋಗ್ಯತೆಯನರಿತು ಹಲಧರಾನುಜಮಾಳ್ಪ ಕೃತ್ಯವ ಲಿಯದಾಹಂಕಾರದಿಂದೆನ್ನುಳಿದು ವಿಧಿ ನಿಷೇಧ ಪಾತ್ರರು ಇಲ್ಲವೆಂಬ ಬಗೆ. ಫಲಗಳದ್ವಯ ಕೊಡುವ ದೈತ್ಯರ
ಕಲುಷ ಕರ್ಮವ ಬಿಟ್ಟು ಪುಣ್ಯವ ನಡೆದು ತನ್ನೊಳಗಿಟ್ಟು ಕ್ರಮದಿಂ ಕೊಡುವ ಭಕ್ತರಿಗೆ. ಭಗವಂತ ಆ ಜೀವರಿಗೆ ಯಾವ ರೀತಿಯಾಗಿ ಕರ್ಮ ಫಲವನ್ನು ಕೊಡ್ತಾನೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಹಲಧರಾನುಜ ಮಾಳ್ಪ ಕೃತ್ಯವ ತಿಳಿಯದೆ ಅಹಂಕಾರದಿಂದ ಎನ್ನುಳಿದು ವಿಧಿ ನಿಷೇಧ ಪಾತ್ರರು ಇಲ್ಲ ಎಂಬುವಗೆ. ಎಲ್ಲ ಕರ್ಮಗಳನ್ನು ಮಾಡುವವನು ಯಾರು ಅಂದ್ರೆ ಹಲಧರಾನುಜ. ಹಲಧರ ಅಂತಂದ್ರೆ ಬಲರಾಮ್ ದೇವರು. ಯಾಕೆ ಹಲ ಅಂತಂದ್ರೆ ನೇಗಲಿ, ನಾಗಲಿ ಅಂತೀವಲ್ಲ, ಅದನ್ನೇ ಆಯುಧವನ್ನಾಗಿ ಪಡೆದವನು. ಬಲರಾಮನ ಆಯುಧ ಆ ನೇಗಲಿ. ಹೀಗಾಗಿ ಹಲಧರ, ನೇಗಲಿಯನ್ನು ಹಿಡಿದವನು ಬಲರಾಮ ಅಂದರ್ಥ. ಚಕ್ರಧರ ಅಂದ್ರೆ ಭಗವಂತ. ಹಾಗ ಹಲಧರ ಅಂದ್ರೆ ಬಲರಾಮ. ಹಲಧರನ ಅನುಜ, ಆ ಬಲರಾಮನ ತಮ್ಮ ಅಂದ್ರೆ ಕೃಷ್ಣ. ಆ ಕೃಷ್ಣನೇ ನಿಜವಾಗಿ ಸ್ವತಂತ್ರವಾಗಿ ಎಲ್ಲ ಕರ್ಮವನ್ನು ಮಾಡುವವನು. ಅದನ್ನೇ ಹಿಂದೆ ಪದ್ಯಗಳಲ್ಲೆಲ್ಲ ತೋರಿಸಿದರು. ಸ್ವತಂತ್ರವಾಗಿ ಕರ್ಮಗಳನ್ನು ಮಾಡುವವನು ಕೇವಲ ಭಗವಂತ ಮಾತ್ರ. ಹೀಗಾಗಿ ಅಂತಹ ಕೃಷ್ಣನು ಮಾಳ್ಪ ಕೃತ್ಯವ, ಕೃತ್ಯವನ್ನೆಲ್ಲ ಕೆಲಸವನ್ನೆಲ್ಲ ಮಾಡೋದು ಭಗವಂತ. ಆದರೆ ಅದು ನಮಗ್ ಗೊತ್ತಾಗೋದಿಲ್ಲ. ಅಹಂಕಾರದಿಂದಲೇ ಅಂದ್ಕೊಳ್ತೀವಿ, ತಿಳಿಯದೆ, ಆ ಕೃತ್ಯವನ್ನು ತಿಳಿಯದೆ. ಅಂದ್ರೆ ನಾವು ಮಾಡುವ ಕೃತ್ಯಗಳೆಲ್ಲವೂ ಭಗವಂತ ಮಾಡಿದ್ದು ಅಂತ ತಿಳಿದುಕೊಳ್ಳಲಾರದೆ ಅಹಂಕಾರದಿಂದ ಏನಂತ ಹೇಳ್ತೀವಿ, ಎನ್ನೊಳಿದು ವಿಧಿ ನಿಷೇಧ ಪಾತ್ರರು ಇಲ್ಲ. ನಾನೇ ಎಲ್ಲದಕ್ಕೂ, ವಿಧಿ ನಿಷೇಧಕ್ಕ ನಾನೇ ಹೊಣೆ, ನಾನೇ ಮಾಡ್ತಾ ಇದ್ದೀನಿ ಕೆಲಸ, ನಂದೇ ಕರ್ಮ, ಹೀಗಾಗಿ ವಿಧಿ ನಿಷೇಧಗಳಿಗೆ ನಾನೇ ಪಾತ್ರ ಅಂತ ಅಹಂಕಾರದಿಂದ ತಾನೇನು ಭಾವನೆ ಮಾಡ್ತಾನಲ್ಲ, ವಿಧಿ ನಿಷೇಧ ಪಾತ್ರರು ಇಲ್ಲ. ಎನ್ನುಳಿದು, ನನ್ನ ಬಿಟ್ಟು ಇನ್ನೊಬ್ಬರಿಲ್ಲ, ನಾನೇ ಸ್ವತಂತ್ರವಾಗಿ ಎಲ್ಲ ಮಾಡ್ತೀನಿ ಅಂತ ಯಾರು ತಿಳಿದುಕೊಳ್ತಾರೆ ಅವರಿಗೆ ಫಲಗಳ ದ್ವಯ ಕೊಡುವ. ಅವರವರ ಪುಣ್ಯ ಪಾಪಗಳನ್ನು ಅನುಸರಿಸಿ, ಆ ಪುಣ್ಯಕ್ಕೂ ಪಾಪಕ್ಕೂ ಅವರೇ ಹೊಣೆ. ಹೀಗಾಗಿ ಆ ಪುಣ್ಯ ಫಲಗಳನ್ನು ಪಾಪಗಳನ್ನು ಕೊಡ್ತಾನೆ. ಕೊಡುವಾಗ ಹೆಂಗ್ ಕೊಡ್ತಾನೆ ಅಂತಂದ್ರೆ, ದೈತ್ಯರ ಕಲುಷ ಕರ್ಮವ ಬಿಟ್ಟು ಪುಣ್ಯವ ಸೆಳೆದು ತನ್ನೊಳಗಿಟ್ಟು ಕ್ರಮದಿಂ ಕೊಡುವ ಭಕ್ತರಿಗೆ. ಹಿಂದೆ ಹೇಳಿದಂತೆ ಆ ದೈತ್ಯರು ಏನು ಪುಣ್ಯ ಮಾಡಿದ್ರು ಅದಕ್ಕೆ ಫಲಿತ ಇಲ್ಲ. ಏನು ಪುಣ್ಯ ಮಾಡಿದ್ರು ಮೋಕ್ಷ ಅಂತೂ ಅವರಿಗೆ ಬರೋದೇ ಇಲ್ಲ. ಅವರು ಮಾಡುವ ಪುಣ್ಯ ಕರ್ಮಗಳನ್ನು ಕೂಡ ಭಕ್ತರಿಗೆ ಕೊಟ್ಟು ಬಿಡ್ತಾನಂತೆ, ಸಾತ್ವಿಕರಿಗೆ ಕೊಟ್ಟು ಬಿಡ್ತಾನಂತೆ. ಹಾಗೆ ದೈತ್ಯರ ಕಲುಷ ಕರ್ಮವ ಬಿಟ್ಟು, ದೈತ್ಯರು ಮಾಡುವಂತಹ ಕಲುಷ ಕರ್ಮ, ಕಲುಷ ಅಂದ್ರೆ ಪಾಪ, ಕಲುಷ ಕರ್ಮ ಪಾಪ ಕರ್ಮವನ್ನು, ಅವರು ದೈತ್ಯರು ಮಾಡುವಂತಹ ಪಾಪಕರ್ಮವನ್ನು ಬಿಟ್ಟು ಬಿಡ್ತಾನೆ. ಅಂದ್ರೆ ತಗೊಳ್ಳದಾಗ ಅವರಲ್ಲೇ ಇರಿಸಿ ಬಿಡ್ತಾನೆ, ಅದನ್ನೆಲ್ಲ ಫಿಲ್ಟರ್ ಮಾಡಿಬಿಡ್ತಾನೆ. ಆ ಪಾಪಕರ್ಮ ಎಲ್ಲ ಅವರಲ್ಲೇ ಉಳಿತದ. ಆ ಫಿಲ್ಟರ್ ಮಾಡಿದ ಮೇಲೆ ಏನು ಪುಣ್ಯ ಉಳಿತದ, ಪುಣ್ಯವನ್ನೆಲ್ಲ ಫಿಲ್ಟರ್ ಮಾಡಿಬಿಟ್ಟು ಪಾಪ ಒಂದು ಅವರಲ್ಲಿಟ್ಟು ಆ ಪುಣ್ಯವನ್ನು ಮಾತ್ರ ಅವರಿಗೆ ಕೊಡದಂಗಿ ಏನ್ ಮಾಡ್ತಾನಂತೆ, ತನ್ನೊಳಗಿಟ್ಟು ಅದನ್ನ ತಾನು ಸ್ವೀಕಾರ ಮಾಡಿಬಿಡ್ತಾನೆ. ಮೊದಲು ತಗೊಂಡು ಕ್ರಮದಿಂ ಕೊಡುವ ಭಕ್ತರಿಗೆ, ಭಕ್ತರಿಗೆ ಅದನ್ನ ಹಂಚಿಬಿಡ್ತಾನಂತೆ. ಅಂದ್ರೆ ಪುಣ್ಯವನ್ನು ಉಣ್ಣುವಂತಹ ಯೋಗ್ಯತೆ ಕೂಡ ಅಸುರರಿಗೆ ಇಲ್ಲ. ತಮೋ ಯೋಗ್ಯರಿಗೆ ಆ ಪುಣ್ಯವನ್ನು ತಿಂದು ಜೀರ್ಣ ಮಾಡಿಕೊಂಬುವ ಶಕ್ತಿನೂ ಇರೋದಿಲ್ಲ, ಪುಣ್ಯದ ಫಲನೂ ಕೊಡೋದಿಲ್ಲ. ಹೀಗಾಗಿ ಭಗವಂತನ ಅಸ್ತಿತ್ವ, ನಾಸ್ತಿಕರಾದರೆ ಏನು ಗತಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ಮಿಥ್ಯಾಜ್ಞಾನ ಇದ್ದವರ ಗತಿ ಏನು ಅಂತ ಹೇಳ್ತಾ ಇದ್ದಾರೆ. ಮಿಥ್ಯಾಜ್ಞಾನದಿಂದ ಏನೇ ಕೆಲಸ ಮಾಡಲಿ, ಅದಕ್ಕೆ ಜ್ಞಾನಕ್ಕೆ ಅಷ್ಟು ಮಹತ್ವ ಕೊಟ್ಟದ್ದು. ಅದಕ್ಕೆ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳ್ರಿ, ಅವನ ಜ್ಞಾನವನ್ನು ಪಡೆಯಿರಿ. ಜ್ಞಾನದಿಂದ ಯಾವ ಸಣ್ಣ ಕಾರ್ಯ ಮಾಡಿದರೂ ಕೂಡ ಅದರಿಂದ ಫಲಿತ ಜಾಸ್ತಿ. ಅನೇಕ ತೀರ್ಥ ಕ್ಷೇತ್ರ ಯಾತ್ರೆ ಮಾಡ್ತೀವಿ, ನೀನು ಭಜನೆ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ, ಎಲ್ಲಾ ಪುಣ್ಯ ಕರ್ಮಗಳನ್ನು ಮಾಡ್ತೀವಿ. ಜ್ಞಾನ ಇಲ್ಲದೆ ಮಾಡಿದ ಕರ್ಮಕ್ಕೂ ಜ್ಞಾನದಿಂದ ಮಾಡುವ ಕರ್ಮಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. ಅದಕ್ಕೆ ನಾವು ಏನು ಕರ್ಮ ಮಾಡಿದ್ರು, ಸ್ವಾಮಿಗಳು ಅದೇ ಕೆಲಸ ಮಾಡ್ತಾರಪ್ಪ,
ನಾವು ಹೋಗಿ ಬದರಿ ಯಾತ್ರೆಗೆ ಹೋಗ್ತೀವಿ, ಗಂಗಾ ನದಿಯಲ್ಲಿ ಮುಳುಗ್ತೀವಿ. ಸ್ವಾಮಿಗಳು ಯಾತ್ರೆಗೆ ಹೋಗ್ತಾರೆ, ಅವರು ಗಂಗೆಯಲ್ಲಿ ಮುಳುಗುತ್ತಾರೆ. ಸ್ವಾಮಿಗಳು ಮುಳುಗಿದ್ರು ನಾನು ಮುಳುಗಿದೆ, ಇಬ್ಬರಿಗೂ ಸಮಾನ ಪುಣ್ಯ ಅಂತ ತಿಳಿದುಕೊಂಡ್ರೆ ಬಹಳ ತಪ್ಪದು. ಸ್ವಾಮಿಗಳು ಮುಳುಗಿದ್ರೆ ಅವರಿಗೆ ಅಂತ ಪುಣ್ಯ ಬರ್ತದೆ, ನಮಗೇನು ಬರೋದಿಲ್ಲ. ಬರೀ ಚಳಿ ಒಂದು ಆಗ್ತದೆ ಅಷ್ಟೇ. ಚಳಿ 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 ಅಂತ ಮುಳುಗ್ತೀವಿ, ಆ ಚಳಿ ಒಂದು ಉಳಿತದೆ ಅಷ್ಟೇ, ನಮಗೆ ಇನ್ನೇನು ಉಳಿಯೋದಿಲ್ಲ. ಯಾಕೆ ಅಂತಂದ್ರೆ ಅದರ ಮಹಿಮಾ ಜ್ಞಾನ ಇಲ್ಲ, ಗಂಗಾ ನದಿ ಮಹಿಮಾ ಜ್ಞಾನ ಇಲ್ಲ. ಬರೀ ಅದೇನೋ ಒಂದು ನೀರು, ಏನೋ ಹೇಳ್ಯಾರ ಮುಳುಗಬೇಕು ಅಂತಿಷ್ಟು ಮುಳುಗಿಬಿಟ್ರೆ ಪ್ರಯೋಜನ ಇರೋದಿಲ್ಲ. ಈಗ ಗಂಗೆಯ ಮಹತ್ವ, ಗಂಗಾ ಜನಕನಾದ ಭಗವಂತನ ಮಹತ್ವ, ಆ ತೀರ್ಥಕ್ಷೇತ್ರ ಅಭಿಮಾನಿ ದೇವತೆಗಳ ಮಹತ್ವ, ನಮ್ಮಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳ ಮಹತ್ವ, ಆ ಕರ್ಮ, ದೇಶದ ಮಹತ್ವ, ಕಾಲದ ಮಹತ್ವ, ಇಷ್ಟೆಲ್ಲ ತಿಳಿದುಕೊಂಡು ಅನುಸಂಧಾನ ಪೂರ್ವಕದಿಂದ ಅವರು ಸ್ನಾನ ಮಾಡುತ್ತಾರೆ. ಹೀಗಾಗಿ ಅವರಿಗೆ ಪುಣ್ಯ ಹೆಚ್ಚು. ನಮಗೆ ಯಾವ ಅನುಸಂಧಾನ ಇರೋದಿಲ್ಲ, ಆದ ಕಾರಣ ಪುಣ್ಯ ನಮಗೆ ಕಡಿಮೆ. ಹೀಗಾಗಿ ಮಹಿಮಾ ಜ್ಞಾನ ಹೆಚ್ಚು. ಭಗವಂತ ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ನಾನು ನೀನು ಒಂದೇ, ನಾನು ದೇವರು ಒಂದೇ ಅಂತ ಅಂದ್ಕೊಂಡು ಎಲ್ಲಿ ಮುಳುಗಿದ್ರು ಏನು ಪ್ರಯೋಜನ? ಗಂಗೆಯಲ್ಲಿ ಹೋಗಿ ಮುಳುಗಿದ್ರು, ಯಾವ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರು ನಾನೇ ಭಗವಂತ ಅಂತ ಅಂದುಕೊಂಡು ಮಾಡಿದರೆ ಅದಕ್ಕೆ ಏನ್ ಫಲಿತ ಬರ್ತದ? ಇನ್ನೆಷ್ಟು ಪಾಪ ಜಾಸ್ತಿ ಆಗ್ತದೆ ಅಷ್ಟೇ. ಹೀಗಾಗಿ ದೈತ್ಯರು ಮಾಡುವಂತಹ ಕಲುಷ ಕರ್ಮಗಳನ್ನು ಅವರಲ್ಲೇ ಇರಿಸಿ ಅವರು ಏನಾದರೂ ಪುಣ್ಯಕರ್ಮ ಆಚೆ ಈಚೆ ಮಾಡಿದರೆ ಆ ಪುಣ್ಯಕರ್ಮವನ್ನು ಕೂಡ, ಅದರ ಫಲಿತವನ್ನು ಕೂಡ ನನ್ನ ಭಕ್ತರಿಗೆ ಹಂಚಿಬಿಡುತ್ತಾನೆ. ಯಾಕೆ? ಅವರಿಗೆ ಯೋಗ್ಯತೆ ಇಲ್ಲದ ಕಾರಣ. ಹಾಗೆ ಕ್ರಮದಿಂದ ಕೊಡುವ ಭಕ್ತರಿಗೆ ಆ ರೀತಿಯಾಗಿ ಆ ಭಗವಂತ ಆ ಪುಣ್ಯ ಪಾಪಗಳ ವಿಭಾಗವನ್ನು ಮಾಡಿ ಫಲಗಳನ್ನು ಕೊಡ್ತಾನಾದ ಕಾರಣ ಎಲ್ಲದಕ್ಕೂ ಪ್ರಧಾನ ಅನುಸಂಧಾನ ಮತ್ತು ಭಗವಂತನ ಜ್ಞಾನ, ಅದರ ಮಹಿಮಾ, ಇವುಗಳನ್ನು ತಿಳಿದುಕೊಂಡು ಯಾವುದೇ ಕರ್ಮವನ್ನು ಮಾಡಬೇಕು ಎಂಬ ಮಾತನ್ನು ತಿಳಿಸ್ತಾರೆ. ಆಯ್ತಾ? ಶ್ರೀಹರಿ ಮಾಡುವ ಕಾರ್ಯವನ್ನು ತಿಳಿಯದೆ ಅಹಂಕಾರದಿಂದ ತನ್ನನ್ನು ಬಿಟ್ಟು ಇನ್ನೊಬ್ಬರು ವಿಧಿ ನಿಷೇಧಕ್ಕೆ ಪಾತ್ರರು ಇಲ್ಲ ಎನ್ನುವವನಿಗೆ ಪುಣ್ಯ ಪಾಪಗಳ ಫಲ ಕೊಡುವನು. ದೈತ್ಯ ಪಾಪಕರ್ಮವನ್ನು ಅವರಲ್ಲಿಯೇ ಉಳಿಸಿ ಪುಣ್ಯಕರ್ಮವನ್ನು ಸೆಳೆದು ತನ್ನೊಳಗಿಟ್ಟುಕೊಂಡು ಕ್ರಮವಾಗಿ ಅದನ್ನು
ಭಕ್ತರಿಗೆ ಕೊಡುತ್ತಾನೆ. ಋಷಭದಲ್ಲಿ ಹರಧರ ಅಂತಂದ್ರೆ ನೇಗಲಿಯನ್ನು ಧರಿಸಿದ ಬಲರಾಮ. ಹಲಧರಾನುಜಮಳ್ಪಕೃತ್ಯವತಿಳಿಯದಾಹಂಕಾರದಿಂದ ಎನ್ನುಳಿದು ವಿಧಿ ವಿನಿಷೇಧ ಪಾತ್ರರು ಇಲ್ಲವೆಂಬವಗೆ. ಫಲಗಳ ದ್ವಯ ಕೊಡುವ ದೈತ್ಯರ ಕರುಷ ಕರ್ಮವ ಬಿಟ್ಟು ಪುಣ್ಯವ. ತಿಳಿದು ತನ್ನೊಳಗಿಟ್ಟು ಕ್ರಮದಿಂ ಕೊಡುವ ಭಕ್ತರಿಗೆ. ಸಂಶಯ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.